ಮತ್ತೆ ಹೇಳು ಮತ್ತೆ. ಏಯ್ ಮತ್ತೆ ಮತ್ತೆ ಅನ್ಕೊಂಡು ನೋಡಿದ್ ಮಿಸ್ ಮಾಡ್ತಾ ಇದೀಯೋ. ಒಂದು ಕೇಸ್ ಬಿಯರ್ ಬೆಟ್ಟಿಂಗು ಅದ್ ನಮ್ಗೇನೆ. ಬಿಯರಾ? ವಾಸು, ನೀನ್ ಬಿಯರ್ ಕುಡಿತ್ಯಾ? ಅವಾಗ ಕುಡಿತೀನಿ. ಅವಾಗ ಅಂದ್ರೆ ಯಾವಾಗ? ಎವ್ರಿ ಸಂಡೇ ಕುಡಿತ್ಯಾ? ಸಂಡೇ ಬಿಸಿ ಇರ್ತೀನಲ್ಲ, ಕುಡಿದು ಬಿಡ್ತೀನಿ. ಮತ್ತೆ ಮಂಡೇ? ಮಂಡೇ ಮೂಡ್ ಇರಲ್ಲ, ಮೂಡ್ ಬರೋದಕ್ಕೆ ಕುಡಿಲೇಬೇಕು. ಟ್ಯೂಸ್ಡೇ ತುಂಬಾ ಟೆನ್ಷನ್ಸ್ ಇರುತ್ತಲ್ಲ, ಹಾಗೆ ಒಂದೆರಡು ಲಾರ್ಜ್. ವೆಡ್ನೆಸ್ಡೇ ವರ್ಕ್ ಇಸ್ ವರ್ಷಿಪ್. ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಹಂಗೆ ಬಿಟ್ಕೊಂಡ್ಬಿಡ್ತೀವಿ. ಥರ್ಸ್ಡೇ ಬೆಳಿಗ್ಗೆ ಏನು ತಿಂದಿರಲ್ಲ, ಸಾಯಂಕಾಲ ಹಂಗೆ ಕುಡ್ಕೊಂಡ್ಬಿಡ್ತೀನಿ. ಫ್ರೈಡೇ ವೀಕೆಂಡ್ ಫ್ರೆಂಡ್ ಜೊತೆ ಕುಡಿದ್ರೆ ಪಾಪ ಫೀಲ್ ಆಗಲ್ವಾ? ಸರಿಯಾಗಿ ಹೇಳಿದೆ. ಅಟ್ ಲಾಸ್ಟ್ ಸ್ಯಾಟರ್ಡೇ? ಸಾಟರ್ಡೆ ನನ್ನ ಮಕ್ಕಳ ಜೊತೆ ಯಾರಾದ್ರೂ ಕುಡಿತಾರಾ? ನಾನೊಬ್ನೇ ಸಿಂಗಲ್ ಕುಡಿತೀನಿ. ಅಂದ್ರೆ ಎವ್ರಿ ಡೇ ಕುಡಿತ್ಯಾ ಅಂತಾಯ್ತು. ಏನ್ ಮಾತಾಡ್ತಾ ಇದ್ಯಾ? ಎವ್ರಿ ಡೇ ಯಾರಾದ್ರೂ ಕುಡಿಯಕ್ಕಾಗುತ್ತಾ? ಗಾಂಧಿ ಜಯಂತಿ ದಿನ, ಇಂಡಿಪೆಂಡೆನ್ಸ್ ಡೇ ದಿನ, ಕನ್ನಡ ರಾಜ್ಯೋತ್ಸವ ದಿನ, ವಾಟಾಳ್ ನಾಗರಾಜ್ ಅವ್ರು ಬಂದ್ ಮಾಡಿದ ದಿನ ನಾನು ಕುಡಿಯಲ್ಲ. ನಾನು ಒಳ್ಳೆ ಸಿಟಿಸನ್ ಅಂತ ಎಲ್ಲರಿಗೂ ಗೊತ್ತಲ್ವೇನ್ರು? ಒಂದ್ ನಿಮಿಷ ಮಹಾಲಕ್ಷ್ಮಿ, ಯಾವ್ದೋ ಕಾಲ್ ಬರ್ತಿದೆ. ಏಯ್, ಎಲ್ಲಿದ್ಯಾ? ಆಫೀಸ್. ನೀನ್ ಓದ್ಲ ಆಫೀಸ್ ಗೊತ್ತು ನನಗೆ. ನಿನ್ನ ಹತ್ರ ಕೆಲಸ ಇದೆ ಬಾ. ಹಲೋ, ಒಂದ್ ಕೇಸ್ ಬಿಯರ್ ಬೆಟ್ಟಿಂಗ್ ಇಲ್ಲಿ. ಹಲೋ, 10,000 ಡೀಲ್ ಇಲ್ಲಿ. 10,000 ರೂಪಾಯಿ ನನ್ಗೆ ಆಫರ್ ಮಾಡ್ತಿದ್ಯಾ ಅಂದ್ರೆ ಯಾವ್ದೋ ದೊಡ್ಡ ಡೀಲ್ ಅನ್ಸುತ್ತೆ. ಡೀಲ್ ಅಮೌಂಟ್ ಎಷ್ಟು? 3 ಲಕ್ಷ. ಏನು? ನಿಲ್ಸು. ನಿಲ್ಸು ಗಾಡಿ. ಯಾಕೋ ನಿಲ್ಸು. ಯಾಕಂತ ಹೇಳು. ಹಲೋ, ನಿನಗ್ 3 ಲಕ್ಷ, ನನಗ್ ಭಿಕ್ಷೆ 10,000 ರೂಪಾಯಿನ. 30,000 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀನಿ. ಬೇಡ ಕೊಡ್ತೀನಿ ಬಾ. ಡೀಲು. ಹೌದು, ಯಾರ್ ಲ್ಯಾಂಡ್ ನ ಯಾರ್ಗ್ ತಗ್ಲಾಗ್ತಿದ್ಯಾ? ಅದು ಹಾಗಲ್ಲ ಕಣ. ಒಬ್ರು ಆಸ್ಪತ್ರೆ ಕಟ್ಟಕ್ಕೆ ಒಂದು ಜಾಗ ಬೇಕು ಅಂದ್ರು. ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಓಡಾಡಿ ಒಂದು ಒಳ್ಳೆ ಜಾಗನ ಓಕೆ ಮಾಡಿದೆ. ಒಳ್ಳೆ ಕೆಲಸ ಅಂತ ಕಮಿಷನ್ನು ಕಡಿಮೆ ಕೇಳಿದೆ. ಈಗ ಕಮಿಷನ್ ಕೊಡಿ ಅಂದರೆ ಆವಾಗ ಇವಾಗ ಅಂತ ಓಡಾಡಿಸ್ತಾ ಇದ್ದಾರೆ. ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಡ್ತೀನಿರು ನಿಂಗೆ ಆಮೇಲೆ. ಕೆಲ್ಸ ಕಾರ್ಯ ಇಲ್ದ್ರೆ ಇರೋ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ತರ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ರೆ ಕೆಲ್ಸ ಆಗಲ್ಲ. ಮೈ ಬಗ್ಸಿ ದುಡಿಬೇಕು. ತಿಂಗಳು ಎಂಟ್ಸಲ್ವಾ ಬೋಳಿ ಮಗನೇ. ಸರ್ ನಿಂದೇನು ಕಿತ್ತೋಗಿರೋ 3 ಲಕ್ಷ ರೂಪಾಯಿಗೋಸ್ಕರ 3 ದಿನಕ್ಕೂ ಬರ್ತೀಯಲ್ಲ? ನಿನಗೆ ಬೇರೆ ಕೆಲಸ ಇಲ್ವಾ? ಸರ್, ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತಾನೆ ಇದ್ದೀರಲ್ಲ ಸರ್. ನನ್ನ ಕಮಿಷನ್ ಕೇಳಿದ್ರೆ ಇವಾಗ ಬಾ ಅವಾಗ ಬಾ ಅಂತಿದ್ದೀರಿ. 1 ವರ್ಷ ಆಗೋಯ್ತಲ್ಲ ಸರ್. ಆಗುತ್ತೆ. ಒಂದು ತಾಯಿ ಮಗುನ ಇರ್ಬೇಕಾದ್ರೆ 9 ತಿಂಗಳು ಕಾಯ್ಬೇಕು. ಹಂಗೆ ನೀನು ಕಾಯ್ಬೇಕು. ನನ್ನ ಹತ್ರ ಇದ್ದಿದ್ ಬಂಡವಾಳ ಎಲ್ಲ ಇಟ್ಟಿಗೆ, ಮರಳು, ಜಲ್ಲಿ ಹರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕ್ಬಿಟ್ಟಿದೀನಿ. ಇನ್ನ ಹಾಸ್ಪಿಟ್ಲ್ ಓಪನ್ ಆಗ್ಬೇಕು, ಪೇಷಂಟ್ಗಳು ಬರ್ಬೇಕು. ಅವ್ರ ಹತ್ರ ನಾನು ಕೋಟಿ ದುಡ್ಡು ದೋಚಬೇಕು. ಆಮೇಲೆ ನಾನು ನಿನಗ್ ಕೊಡ್ಬೇಕು. ದುಡ್ಡು ಬಂದವಾಗ ಕೊಡ್ತೀನಿ, ಹೋಗಲ್ಲ. ದುಡ್ಡು ಬಂದವ ಕೊಡ್ತೀನಿ, ಹೋಗಲ್ಲ. ನನ್ನ ಮಗನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಸಾರಿ. ಏನ್ ಅನ್ಕೊಂಡಿದ್ದೀರಾ ನೀವು? ತಲೆ ಬುದ್ಧಿ ಗಿದ್ದಿ ಇದೆಯಾ ನಿಮ್ಗೆ? ಎಷ್ಟು ಅಂತ ನಾನು ಹೇಳಕ್ಕಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಾದ್ರೂ ತಿಳ್ಕೊಬೇಕು. ನೀವು ಸ್ವಂತ ಮಗನ ಸೆಟಲ್ಮೆಂಟ್ ಕರ್ಕೊಂಡು ಹೋಗಿದ್ದೀರಲ್ಲ, ಅಲ್ಲಿರೋ ರೌಡಿಗಳು ಅವ್ನಿಗೇನಾದ್ರೂ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅವನೀಗ ರೌಡಿಗಳ ತಲೆಲಿ ನಿಮಗ್ ಸ್ವಂತ ಬುದ್ಧಿ ಇಲ್ಲ. ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಅಮ್ಮ, ನನ್ಗೇನು ಆಗಿಲ್ಲ ಅಮ್ಮ. ನಿನಗೇನು ಆಗಲ್ಲ ಅಂತ ನನಗ್ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಕಣೋ. ನೀನ್ ನನ್ ಹೊಟ್ಟೆಲಿದ್ದಾಗ್ಲೇ ನಾನು ಸಾಕಷ್ಟು ಕೆಮ್ಮಣ್ಣು ತಿಂದಿದ್ದೀನಿ. ಮುಂದೆ ಯಾರಾದ್ರೂ ನೀನ್ ವಿಷಯಕ್ಕೆ ಬಂದ್ರೆ ಸರಿಯಾಗಿ ಮಣ್ಮುಕ್ಕಿಸ್ಲಿ ಅಂತ. ಸಾಕು ಸುಮ್ನಿರೆ. ಅಲ್ಲಿ ಮೇಲಿದಾನಲ್ಲ ಗೋಡೆಲಿ ನಮ್ಮಪ್ಪ ಏನು ಮಾಡ್ದ ಗೋಡೆ ಸೇರ್ಕೊಂಡ್ಬಿಟ್ಟ. ಅವ್ನ ಜೊತೆಗಿದ್ದವ್ರೆಲ್ಲ ಕೋಟಿ ಸಂಪಾದನೆ ಮಾಡಿದ್ರು. ಆದ್ರೆ ಇವನ ಅಟ್ಲೀಸ್ಟ್ 1 ಕೋಟಿನಾದ್ರೂ ಸಂಪಾದನೆ ಮಾಡಿದ್ನ. ಇರೋದೊಂದ್ ಮನೆ ಬಿಟ್ಬಿಡ. ಅದಕ್ಕೆ ಇವನಿಂದ ಸಂಪಾದನೆ ಮಾಡೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಸುಮ್ಮನೆ ವಟವಟ ಅನ್ಬೇಡ, ಹೋಗ್ ನಿನ್ ಕೆಲಸ ನೋಡ್ಕೋ. ಆಗೋವರೆಗೂ ನಿಮಗ್ ಬುದ್ಧಿ ಬರಲ್ಲ. ಏಯ್, ಆ ಟಿವಿ ಆಫ್ ಮಾಡೆ. ಇವ್ರಿಬ್ರು ಜಗಳದಲ್ಲಿ ಬೇಕಾ? ನಾನ್ 4 ದಿನದಿಂದ ಯಾವ ಸೀರಿಯಲ್ ನೋಡಿಲ್ಲ. ನೀವು ಹೊಡೆದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಟಿವಿ ಆಫ್ ಮಾಡಲ್ಲ. ಮೆಂಟಲ್
ನೋಡು, ನಿನ್ಗೆ ಟಿವಿ ಜಗಳ ನಮ್ ಜಗಳ ಯಾವ್ದು ಬೇಡ. ಆದ್ರೆ ನಾನೊಂದ್ ಮಾತ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಇನ್ನೊಂದ್ಸಲ ನಿಮ್ಮ ಅಪ್ಪ ಏನಾದ್ರು ನಿನ್ನ ಸೆಟಲ್ಮೆಂಟ್ ಕರೆದ್ರೆ ನೀನ್ ಮಾತ್ರ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡು. ವೆರಿ ಗುಡ್. ಕಮಾನ್, ನಿದ್ದೆ ಮಾಡು ಆಯ್ತಾ? ಒಂದ್ ನಿಮಿಷ ಇರೋ. ನಿಂಗೆ ತುಂಬಾ ಫೋನ್ಸ್ ಬರ್ತಾ ಇರುತ್ತಲ್ವಾ, ತಗೋ ಫೋನ್ ಚಾರ್ಜ್ ಹಾಕು. ಆದ್ರೆ ಫೋನಲ್ಲಿ ಮಾತಾಡುವಾಗ ಮಾತ್ರ ಚಾರ್ಜರ್ನ ತೆಗಿಬೇಕು ಆಯ್ತಾ? ಓಕೆ. ನಿಮ್ಮಪ್ಪನ ವಿಷಯ ನಾನು ನೋಡ್ಕೋತೀನಿ. ಟಿವಿ ಆಫ್ ಮಾಡೆ. ಬನ್ರಿ ನಿಜ ನಿಮ್ಗೆ ಮಾರಿ ಮಗನ್ ಕರ್ಕೊಂಡು ಹೋಗ್ತಾರೆ ಸೆಟಲ್ಮೆಂಟ್ಗೆ. ಎತ್ತಾನೆ. ಹಲೋ, ಏನ್ ಮಾಡ್ತಾ ಇದ್ಯಾ? ಏಯ್, ಇಷ್ಟೊತ್ತಲ್ಲಿ ಏನೇ ಮಾಡ್ತಾರೆ, ಮಲಗಿದ್ದೀನಿ. ಹೌದಾ? ಹೌದು. ಮನೇಲಿ ಯಾರು ಇಲ್ವಾ? ಇಲ್ಲ. ಅಮ್ಮ ಬಂದ್ರೆ ಏನು ಸಿಗಾಕೊಳ್ತೀಯಲ್ವೇನೆ? ಸಿಕ್ಕಾಕೊಳ್ಳೋದಾ? ನಾನಾ? ಅದಕ್ಕೆ ತಾನೇ ನಮ್ಮಮ್ಮಂಗ್ ಗೆಜ್ಜೆ ಕೊಡ್ಸಿರೋದು. ಗೆಜ್ಜೆನಾ? ಏಯ್, ಈ ಗೆಜ್ಜೆಗೂ ಫೋನ್ಗೂ ಏನೇ ಸಂಬಂಧ? ಸಂಬಂಧ ಇದೆ. ಈಗ ನಮ್ಮಮ್ಮ ಆ ರೂಮಿಂದ ಈ ರೂಮ್ ಬರ್ಬೇಕಾದ್ರೆ ಗೆಜ್ಜೆ ಶಬ್ದ ಬರ್ತಾನೆ. ಆ ಸೌಂಡ್ ನಾನು ಕ್ಯಾಚ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತೀನಿ. ನೀ ಹುಡುಗಿರದೇನ್ ಪ್ಲಾನ್ ಮಾಡ್ತೀರಮ್ಮ? ಸರಿ, ಬೇಗ ಬಾ. ಎಲ್ಲಿಗೆ? ಮನೆಗೆ. ಯಾಕೆ? ನೋಡ್ಬೇಕು ಅನ್ಸ್ತಿದೆ ಅದಕ್ಕೆ. ಈ ಟೈಮಲ್ಲ ಹೋಗೆ. ನೀನ್ ಬರ್ತಿದ್ಯಾ ಅಷ್ಟೇ. ಇಲ್ಲ ಬರಲ್ಲ. ಬಂದೆ. ಮನೆ ಮುಂದೆ ಇದೀನಿ, ಗೇಟ್ ತೆಗಿ. ನಿನ್ ಗೇಟ್ ತೆಗ್ದು ಆರ್ತಿ ಎತ್ತಿ ನಮ್ಮಪ್ಪ ಅಮ್ಮ ಒಳ ಕರ್ಕೊಂತಾರೆ. ಮುಚ್ಕೊಂಡು ಕಾಂಪೌಂಡ್ ಹತ್ ಬಾ. ಇದೇನ್ ಕಾಂಪೌಂಡಾ? ಚೈನಾ ವಾಲ್ ಇದ್ದಂಗಿದೆ. ಮುಚ್ಕೊಂಡು ಬಾಲ್ ಹತ್ಕೊಂಡ್ ಬಾ. ಈಗಲೇ ಕಾಂಪೌಂಡ್ ಎದುರಿಸ್ತಾವಳೆ, ಮುಂದೆ ಏನೇನ್ ಕಾದಿದ್ಯೋ. ವಾಚ್ಮನ್ ಎದ್ದಿದ್ದಾನ? ಏಯ್, ಬಂದಾಯ್ತು, ಡೋರ್ ತೆಗಿ ಬಾ. ಅದೆಲ್ಲ ಆಗಲ್ಲ, ಹೆಂಗಾದ್ರೂ ಸರಿ ಮೇಲ್ ಹತ್ ಬಾ ಅಷ್ಟೇ. ಹೇಳ್ದೆ ಲವ್ ಬೇಡ ಅಂತ. ಎಲ್ ಕೇಳ್ತಾನ ನಮ್ಮಪ್ಪ. ದೇವ್ರೇ, ಹೆಂಗಪ್ಪ ಹತ್ತೋದು? ಎಲ್ಲಿದ್ಯಾ? ಇಲ್ಲೆಲ್ಲ ಸಿಗಾಕೊಂಡಿದ್ದೆ ಸೆಂಟ್ರಲ್ಲಿ. ನಿಮ್ಮಪ್ಪ ಬೇರೆ ಕೋಟೆ ಕಟ್ಸೋನೆ. ಮತ್ತೆ ರಾಣಿ ಬೇಕು ಅಂದ್ರೆ ಕೋಟೆ ಹತ್ ಬರ್ಲೇಬೇಕು. ಇರೋ 3 ಜನಕ್ಕೆ ನಿಮ್ಮಪ್ಪ ಮನೆ ಬೇರೆ ಹಿಂಗೆ ಕಟ್ಸೋನೆ. 4 ಸತಿ ನಿಮ್ಮ ಮನೆ ಹತ್ತು ಇಳಿದ್ಬಿಟ್ರೆ ಮಿಲಿಟ್ರಿಯಲ್ಲಿ ಕೆಲಸ ಗ್ಯಾರಂಟಿ ನನಗೆ. ಅಮ್ಮ, ಇರಮ್ಮ, ಹತ್ತಾ ಇದ್ದೀನಿ. ಅಲ್ಲ, ನಿಮ್ಮಪ್ಪ ಮನೆ ಕಟ್ಟೋಣ ಬೆಟ್ಟನ? ಮಹಾಲಕ್ಷ್ಮಿ, ಡೋರ್ ತೆಗೆ. ಮಹಾಲಕ್ಷ್ಮಿ, 1 minute ಪ್ಲೀಸ್. ಯಾಕೆ ನಜ್ಜಿ? ನೀರ್ ಬೇಕಾ? ಬೇರ್ ಬೇಕು. ಬಿಸ್ಕಿ ಆದ್ರೆ ಓಕೆನಾ? ವಿಸ್ಕಿನಾ? ಡಬಲ್ ಓಕೆ. ಮಿಡ್ ನೈಟು, ಮೂನ್ ಲೈಟು, ಕ್ಯಾಂಡಲ್ ಲೈಟ್ ವಿತ್ ಮಹಾಲಕ್ಷ್ಮಿ. ವಾಸು, ನೀನು ಎಲ್ಲೆಲ್ಲೋ ಮಚ್ಚ ಇದೆ ಕಣ. ಈ ದಿನ ನಾನು ಮರೆಯಕ್ಕಾಲ. ಮಹಾಲಕ್ಷ್ಮಿ, ಬಾ, ರಪ್ಪಂತ ಸೆಲ್ಫಿ ತಗೊಂಡ್ಬಿಡಣ. ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನಾನೇ ಸರ್ವ್ ಮಾಡ್ತೀನಿ. ಅದೃಷ್ಟ ಅಂದ್ರೆ ನಿಂದೆ ಕಣ. ಇನ್ ಸ್ವಲ್ಪ. ಬೇಡ, ನಮಗೆ ಸೋಡಾ ಆಗ್ಬರಲ್ಲ. ವಾಟರ್ ಪ್ಲೀಸ್. ಸ್ವಲ್ಪ. ಥ್ಯಾಂಕ್ ಯು. ಇದೇನು? ನಮ್ಮ ತಾತನಿಗೆ. ತಾತ, ನೀನು 100% ಇದೆಯಾ? ಚಿಯರ್ಸ್. ಇಷ್ಟೆಲ್ಲ ಅರೇಂಜ್ ಮಾಡಿದ್ಯಾ, ಒಂದು ಸ್ಟಾರ್ಟರ್ಸ್ ಬೇಡವಾ? ನಿನ್ ಸ್ಟಾರ್ಟರ್ ನನ್ನ ಹತ್ರ ಇದೆ, ವೇಟ್. ಪಿಂಕಯ್ಯ, ಈ ಸೆಟ ಬೇರೆ ಇದೆಯಾ? ವಾಸು, ಇಟ್ಸ್ ಯೋರ್ ಡೇ, ಕುಡಿ. ಹೌದು, ಹೇಗಿದೆ? ಇನ್ನೊಂದು ಲಾರ್ಜ್ ಹಾಕು, ಫುಲ್ ಡಿಟೈಲ್ ಆಗಿ ಹೇಳ್ತೀನಿ.
ಏಯ್ ಇಲ್ಲ, ನಾವು ಸೆಕೆಂಡ್ ಟೈಮು ರಾ ಕುಡಿಯೋದು. ಆಮೇಲೆ ಕುಡಿಬಾರ್ದು. ಇನ್ನೊಂದು ಲಾರ್ಜ್ ಹಾಕು. ಹಾಕು. ವಾಸು, ಇದು ಲಾಸ್ಟ್, ಓಕೆ? ನನ್ನ ಎದೆಲಿರೋ ನೋವೇನು ಗೊತ್ತಾ ಲಕ್ಷ್ಮಿ? ನನ್ನ ಮಕ್ಕಳು ಫ್ರೆಂಡ್ಸು ಕುಡ್ದು ಹೆಲ್ತ್ ಹಾಳು ಮಾಡ್ಕೊತಾ ಇದ್ದಾರೆ ಮಹಾಲಕ್ಷ್ಮಿ. ನೀನೇನಾರ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದ್ರೆ ನಿನ್ ಮಾತು ಕೇಳ್ತಾರೆ. ಬಿಡ್ಬೇಕಾಗಿರೋದು ಅವರಲ್ಲ, ನೀನು. ಇಲ್ಲಿ ಬಿದ್ದು ಸತ್ತೋಗ್ಬೇಕಾ? ಸತ್ತೋಗ್ಬಿಡ್ತೀನಿ. ನನ್ನ ಮಕ್ಳು ಫ್ರೆಂಡ್ಸ್ ನ ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ದರಿದ್ರಿ ನನ್ನ ಮಕ್ಳು. ನಿನ್ನೂ ಬಿಡ್ಬೇಕಾ? ಮನೆ ಕರ್ದ್ಬಿಟ್ಟು ಅವಮಾನ ಮಾಡ್ತಿದ್ಯಾ? ಪ್ಲೀಸ್. ನಿನಗ್ ನಾನ್ ಬೇಕು ಅಂದ್ರೆ ನೀನ್ ಕುಡಿಯೋದ್ ನಿಲ್ಲಿಸ್ಬೇಕು. ಆಯ್ತು ಬಿಡು, ಬಿಟ್ಬಿಡ್ತೀನಿ. ಪ್ರಾಮಿಸ್? ಮಹಾಲಕ್ಷ್ಮಿ, ನಿನ್ನ ಮೇಲಿರೋ ಪ್ರೀತಿಗೆ ಕುಡಿಯೋದು ಒಂದೇ ಅಲ್ಲ, ಏನ್ ಬೇಕಾರ ಬಿಟ್ಬಿಡ್ತೀನಿ. ನಿನ್ನ ಒಬ್ಬಳನ್ನ ಬಿಟ್ಟು ಏನ್ ಬೇಕಾರ ಬಿಟ್ಬಿಡ್ತೀನಿ. ಪ್ರಾಮಿಸ್. ಐ ಲವ್ ಯು ವಾಸು. ನಾನ್ ಸತ್ರು ನಿನ್ನ ಬಿಡಲ್ಲ. ಸರಿ, ನಾಳೆ ಬೆಳಿಗ್ಗೆ ನಿನ್ ದೇವಸ್ಥಾನಕ್ಕೆ ಬಂದ್ಬಿಡು.